ಕೋಪನ ಕೈಗೆತ್ಕೊಂಡಿದ್ದ ಪರಿಸ್ಥಿತಿ ಏನಾಯ್ತು? ನೀವು ಒಂದರಲ್ಲಿ ಗೆದ್ರಿ, ಈ ಸಣ್ಣದ್ರಲ್ಲಿ ಏನಾದ್ರಿ ನೀವು? ಇದೇ ಆಗ ಬಂದ್ಬಿಡ್ತಾರೆ, ಓ ನಿನ್ನ ಗ್ರಾಚಾರ ಕೆಟ್ಟೋಯ್ತು ನೋಡು, ನಿನ್ಗೆಲ್ಲ ಒಂದೊಂದಾಗಿ ಶನಿ 7ನೇ ಮನೆಗೆ ಬಂದ್ಬಿಟ್ಟ, ಶನಿ ಕಾಟ ಸ್ಟಾರ್ಟ್ ಆಯ್ತು, ಉಟ್ಕೊಂಡ್ಬಿಡ್ತವೆ. ಆಗ ಉಟ್ಕೊಂಡಾಗ ಕಾಕತಾಳೀಯ ಎಲ್ಲ, ಆಗ ದೇವಸ್ಥಾನಗಳು, ಮಠ ಮಂದಿರಗಳು, ಸ್ವಾಮೀಜಿಗಳು ಅವರು ಇವ್ರು ನೋಡಿಕೊಂಡು ಹೋಗ್ಬಿಡ್ತೀವಿ. 1 ಸೆಕೆಂಡ್ ನಾವು ಕೋಪನ ತಡೆ ಇಟ್ಕೊಂಡ್ಬಿಟ್ಟಿದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ? ಇನ್ನೂ ಒಂದು ಹೇಳ್ತೀನಿ, ಕೇವಲ 2 ರೂಪಾಯಿ ಒಂದು ಕಾಫಿ ಬೆಲೆ, ಕಾಫಿ ಕುಡಿಯಂಗೆ ಯುವ ಮನಸ್ಸುಗಳು 500 ರೂಪಾಯಿ ಕೊಟ್ಟು ಕುಡಿಯಂಗೆ ಮಾಡಿದ್ರು. ಒಬ್ರು ಗಂಟೆಗಟ್ಟಲೆ ಕುಡಿಯಂಗಾಯ್ತು. ಬರೀ ಅದೇ ಸಕ್ಕರೆ, ಜಾಸ್ತಿ ಹಾಕಂಗಿಲ್ಲ, ದಿನಗಟ್ಟಲೆ ಕುಡಿಯುತ್ತಾರೆ. ದಿನಗಟ್ಟಲೆ ಅದೇ ಸಕ್ಕರೆ, 1 ಚಮಚ ಹಾಕ್ಬೇಕು, ಜಾಸ್ತಿ ಹಾಕಿರೆ ಸ್ವೀಟು. 1 ಕಪ್ ಹಾಲು ಅಷ್ಟೇ ಹಾಕ್ಬೇಕು, ಅಷ್ಟೇ ನೀರು ಹಾಕ್ಬೇಕು, ಅಷ್ಟೇ ಬೇಯಿಸ್ಬೇಕು, ಜಾಸ್ತಿ ಬೇಯಿಸಿದ್ರೆ ಕರ್ಗೋ ಇದಾಗ್ಬಿಡುತ್ತೆ. ಅದೇ ಕಾಫಿ ಒಂದಿಷ್ಟು ಕೋಲ್ಡ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ದಿನಗಟ್ಲೆ ಕುಡ್ಕೊಂಡು 1000 ಗಟ್ಲೆ ಕುಡಿಯೋಂಥದ್ದು ಮಾಡಿದ್ರು ಒಬ್ರು. ಆದರೆ ಕೊನೆಯಲಾಗಿ ಅವ್ರ ಒಳಗಡೆ ಇರ್ತಕ್ಕಂಥದ್ದನ್ನ ತಡ್ಕೊಳಕ್ಕಾಗ್ದಲೆ ಸಮುದ್ರಕ್ಕೆ ಸೇರ್ಕೊಂಬಿಟ್ರಲ್ರಿ. ಇನ್ನೇನು ಗೆಲ್ತೀರ ನೀವು? ಇದೇ ಭಯ ಸರ್. ಒಂದ್ ಕಡೆ ಕೇಳಿದೀವಿ, ಡಿಸೀಸು, ರೋಗ ಅಥವಾ ಸಾವಂತ ಏನನ ಬಂತು ಅಂದ್ರೆ 1 ಸೆಕೆಂಡ್ ಅಲ್ಲಿ ಸತ್ತೋಗ್ತಾರೆ. ಈ ಹಾರ್ಟ್ ಅಟ್ಯಾಕ್ ಆಗಿದ್ದ ಕೇಸಸ್ ಅಲ್ಲಿ ನಾವು ನೋಡಬಹುದು, ಕೂತಿರ್ತಾರೆ, ಕೂತಂಗೆ ತೀರ್ಕೊಬಿಡ್ತಾರೆ. ಹಾರ್ಟ್ ಅಟ್ಯಾಕ್ 1 ಸೆಕೆಂಡ್ ಅಲ್ಲಿ ಸಾಯಿಸಿದ್ರೆ ಭಯ ಸೆಕೆಂಡ್ಗೂ ಸಾಯಿಸುತ್ತಲ್ಲ. ಅದನ್ನ ಹೇಳುದು. ಚಿತೆ ದೊಡ್ಡದು ಹೇಳಿರೋದೆ, ನಾವೇನಿದೆ ಹೇಳಲ್ಲ. ಚಿತೆ ಸತ್ತ ದೇಹವನ್ನ ಸುಡುತ್ತೆ, ಚಿತೆ ಬೆಂಕಿ. ಚಿಂತೆ ನೋಡಿ 0, ಚಿತೆ ಸತ್ತ ದೇಹವನ್ನ ಸುಡುತ್ತೆ. ಚಿಂತೆ ಒಂದು ಸಣ್ಣದ 0 ಹಾಕಿದೀವಿ. ದೇಹ ಮತ್ತು ಮನಸ್ಸು ಮತ್ತು ಈ ಸಮಾಜವನ್ನ ಸುಡ್ತಾ ಹೋಗುತ್ತೆ, ಇಡೀ ಕುಟುಂಬವನ್ನ ಸುಡ್ತಾ ಹೋಗುತ್ತೆ. ತಾನು ಸುಡೋದಲ್ದಲೆ ಇಡೀ ಜಗತ್ತನ್ನ, ಇಡೀ ಕುಟುಂಬವನ್ನ ಸುಡಿಸ್ತಾ ಹೋಗುತ್ತೆ. ದೇಹಕ್ಕೆ ಬಂದ ಕಾಯಿಲೆ ಕ್ಯೂರ್ ಆಗತ್ತೆ, ಮನಸ್ಸಿಗೆ ಬಂದ ಕಾಯಿಲೆ ಕ್ಯೂರ್ ಆಗಲ್ಲ, ಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಡಿಪೆಂಡ್ ಅಪಾನ್ ಮೈಂಡ್. ನಾನು ಇವತ್ತು 40 ವರ್ಷದಿಂದ ದೆವ್ವ ಇಲ್ಲ, ದೇವರು ಮೈ ಮೇಲೆ ಬರಲ್ಲ, ವಾಮಾಚಾರ ನಡೆಯಲ್ಲ, ಜ್ಯೋತಿಷ್ಯ ಸುಳ್ಳು ಅಂತ ವಾದ ಮಾಡ್ಕೊಂಡ್ ಬಂದಿದ್ದೀನರಪ್ಪ. ನನಗೆ ಯಾರು ಇವನಿಗೆ ವಾಮಾಚಾರ ಮಾಡ್ಬಿಡೋಣ, ಇವನ್ ಕಾಲ್ ಕಿತ್ತಾಕಣ, ಇವನ್ ಕೈ ಕಿತ್ತಾಕಣ, ಇವನ್ ನಾಲಿಗೆ ಸುಡ್ಸೋಣ, ಇವನ್ ವಾಮಾಚಾರ ಮಾಡೋಣ. ಸರ್, ವಾಮಾಚಾರ ನಿಮ್ಮೇಲೆ ಯಾವತ್ತಾದ್ರೂ ಪ್ರಯೋಗ ಆಗಿದೆ? ನನ್ನ ಲೈಫಲ್ಲಿ ವಾಮಾಚಾರ ಆಗಿದ್ರೆ ನಾನು ಇಲ್ಲಿ ಬಂದು ಕೂತ್ಕೋತಿರ್ಲಿಲ್ಲ ಅಂತ. ಆದ್ರೆ ಮಾನಸಿಕವಾಗಿ ಕುಬ್ಜನನ್ನಾಗಿ ಮಾಡಕ್ ನೋಡಿದ್ದಾರೆ. ಮಾನಸಿಕವಾಗಿ ನನ್ನನ್ನ ಎಷ್ಟು ಜನ ನನ್ನ ಅಭಿಮಾನಿಗಳು ಅಂತ ನಾನು ಹೇಳ್ಕೊಳ್ಳಲ್ಲ, ನನ್ನನ್ನ ಸಬ್ಜೆಕ್ಟ್ ಅನ್ನ ಪ್ರೀತಿಸೋರಿದ್ದಾರೋ ಅಷ್ಟೇ ವೈರಿಗಳು ಇದ್ದಾರೆ. ಮೈ ತುಂಬ ಏಟ್ ಕೊಟ್ಟವ್ರಿ, ಮೈ ತುಂಬ ನೋಡಿ ಇನ್ನು ಗೆಡ್ಡೆಗಳು ಹಂಗೇವೆ. ಅಂದ್ರೆ ನಿಮಗೆ ಹೊಡೆದಿರೋದ ಸರ್? ಹೊಡೆದಿದ್ದಾರೆ. ನಾನ್ ಬೆಲೆ ವಾರಂಟ್ ಮಾಡಿದ್ದಾರೆ. ಇಲ್ಲಿ ತ್ರಿಶೂಲದಲ್ಲಿ ನಿಜವಾಗ್ಲೂ ಹೊಡೆದಿದ್ದಾರೆ. ನಿಜವಾಗ್ಲೂ ತ್ರಿಶೂಲ್ ಇಲ್ಲಿ ತೆಗೆದು ಬಿಟ್ರೆ ಹಂಗೆ ಇದೆ ತ್ರಿಶೂಲದಲ್ಲಿ. ಇಲ್ಲಿ ತ್ರಿಶೂಲದಲ್ಲಿ ಹೊಡೆದಿದ್ದಾರೆ? ಎಸ್. ಯಾರೋ ಒಬ್ಬ ಶಂದೇವ್ರ ಮೈ ಮೇಲೆ ಬಂದು ನೀನು ಶಂದೇವ್ರು ಬರಲ್ಲ ಸುಳ್ಳು ಅಂತ ಹೇಳಿದ್ಗೆ ಅವನ ಕೈಯಲ್ಲಿ ಇಟ್ಕೊಂಡಿದ್ದು ತ್ರಿಶೂಲ ಹಾಕಿ ಚುಚ್ಬಿಟ್ಟ ಅವನು. ಆಮೇಲೆ ಚುಚ್ಚಿದ್ಮೇಲೆ ರಕ್ತ ಎಲ್ಲ ಬಂದಾದ್ಮೇಲೆ ಸರಿ, ಆಮೇಲೆ ಅವನಿಗೆ ದೇವ್ರು ಬಿಟ್ಟು ಹೋಗ್ಬಿಡ್ತು. ನೀನ್ ದೇವ್ರನ್ನ ಬೈದಿದ್ಕೆ ನೋಡು ತ್ರಿಶೂಲದಲ್ಲಿ ಚುಚ್ಚ, ಅವನೇ ಬಟ್ಟೆ ಸವರಕ್ ಬರ್ತಾನೆ, ಅವನೇ ರಕ್ತ ಬಟ್ಟೆ ಕಟ್ಟಕ್ ಬರ್ತಾನೆ. ಒಂದಲ್ಲ, ಇಡೀ ನಮ್ಮ ಕುಟುಂಬನ ಜರ್ಜರಿತ್ ಮಾಡಿದವರೆ ಈ ದೇವಮಾನವರು. ಒಂದ್ಸರಿ TV9 ಶಿವಸಾಯಿ ಬಾಬಾ ಅನ್ನೋರು ಹಿಂಗಂದ್ರೆ, ಶಿವಸಾಯಿ ಬಾಬಾ ಚಿಕ್ಕಬಳ್ಳಾಪುರದಲ್ಲಿದ್ರು, ಹಿಂಗಂದ್ರೆ ಆತ್ಮಲಿಂಗ ತಕ್ಕೊಡ್ತಿದ್ರು, ಹೀಗಂದ್ರೆ ಚೈನ್ ಕೊಡ್ತಿದ್ರು, ಹಿಂಗಂದ್ರೆ ವಿಭೂತಿ ಕೊಡ್ತಿದ್ರು, ಹಿಂಗಂದ್ರೆ ಕೊಡ್ತಿದ್ರು. ಓಪನ್ ಆಗಿ TV9 ನೀವ್ ಹೀಗೆ ಮಾಡ್ತೀರಾ, ಹೀಗೆ ಮಾಡ್ತೀರಾ ಅಂದಿದ್ಕೆ ರಾತ್ರಿ 7:15 ಟೆಲಿಫೋನ್ ಬರುತ್ತೆ ನಮ್ಮ ಮನೆಗೆ. ಇವತ್ತಂಗ್ ಮೊಬೈಲ್ ಇರ್ಲಿಲ್ಲ. ನಿಮ್ ಮಗಳಿದ್ದಾರೆ, ಫೋನ್ ಯೋಚನೆ ಮಾಡಿ ನಾನು ನಮ್ಮ ಮಗಳ ಕೈಲೇ ಕೊಟ್ಟೆ ಫೋನ್ ಮಾತಾಡು ಅಂತ. ಒಂದಲ್ಲ, ನಾವು ಈಗಲೂ ಮಾನಸಿಕವಾಗಿ ಸುಪಾರಿ ಕೊಡ್ತಾರೆ ನಮ್ಗೆ.
ಇವನು ಇದ್ರೆ ನಮಗೆ ತಿನ್ನಕ್ಕಾಗಲ್ಲ. ಕೆಲವ್ರು ಹೇಳುತ್ತೆ, ಸಾರ್ ನಾವು ಅದನ್ನೇ ನಂಬ್ಕೊಂಬಂದ್ಬಿಟ್ಟಿದ್ದೀವಿ ಸರ್, ಬಿಟ್ಬಿಡಿ ಸರ್, ನಮ್ಮ ಮೇಲೆ ಯಾಕೆ ಸರ್ ಹೊಡಿತೀರಾ, ನಮ್ಮ ಹೊಟ್ಟೆ ಮೇಲೆ ಏನು ಕುಡಿ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಸರ್ ಹೊಡಿತೀರಿ? ಹಾಗಾದ್ರೆ ಏನ್ರಿ ಸೆಕ್ಯೂರಿಟಿ 15,000 ರೂಪಾಯಿಗೆ ನೈಟ್ ನಿಂತಂಗೆ ಇರ್ತಾನೆ. ನೀವೊಂದು ಮಾತಲ್ಲಿ ₹1,00,000 ದುಡಿತೀರಿ, ಸುಳ್ಳು ಹೇಳ್ತೀರಿ, ನಿಮಗೂ ಸಾವಿಲ್ವಾ, ನಿಮಗೂ ಜ್ವರ ಬರಲ್ವಾ, ನಿಮ್ಮ ತಂದೆ ತಾಯಿಗಳಿಗೂ ಇಲ್ವಾ? ಅಲ್ಲ ಬೇಡ ಬಿಟ್ಬಿಡಿ, ನಿಮ್ದೊಂದು ಮನಸ್ಸಿಲ್ವಾ, ನಾನು ಮೋಸ ಮಾಡ್ತಾ ಇದ್ದೀನಿ ಅವ್ರಿಗೆ, ಸುಳ್ಳು ಹೇಳ್ತಾ ಇದ್ದೀನಿ ಅವ್ರಿಗೆ ಅಂತ ಅವರ ಒಳ ಮನಸ್ಸು ಅನ್ನೋದಿದ್ರೆ ಯೋಚನೆ ಮಾಡಲ್ವಾ? ಟ್ರೂ. ನೀವಿನ್ನೇನು ಜಗತ್ತನ್ನು ನಂಬ್ಸಕ್ಕೋಗ್ಬೇಡಿ ಸ್ವಾಮಿ, ನಿಮ್ಮ ಅಪ್ಪ ಅಮ್ಮನ ನಂಬಿಸ್ಬೇಡಿ. ನಾನು ಇವನಿಗೆ ಸುಳ್ಳು ಹೇಳ್ತಾ ಇದ್ದೀನಿ, ಇವನ ಹತ್ರ ದುಡ್ಡು ದೋಚ್ತಾ ಇದ್ದೀನಿ, ಇವನಿಗೆ ಬರೆ ಮೇಲೆ ಬರೆ ಹೊಡಿತಾ ಇದ್ದೀನಿ ಅನ್ಸಲ್ವಾ? ಅದೇ ಅದಕ್ಕೆ ಹೇಳ್ತಾನೆ, ಈ ಬುದ್ಧನ್ನ ಒಬ್ಬ ಹುಡುಗ ಬರ್ತಾನೆ ಬುದ್ಧನ ಹತ್ರ, ನೀವೇ ನನ್ನ ಹತ್ರ ಬಂದು ಆ ಹುಡುಗ ಕೈನಲ್ಲಿ ಹಿಂಗೇನೋ ಇಟ್ಕೊಂಡಿರ್ತಾನೆ. ಬುದ್ಧನ ಕೇಳ್ತಾನೆ, ಬುದ್ಧ, ಸ್ವಾಮಿ ಬುದ್ಧ ಅವರೇ ಇದರಲ್ಲಿ ಏನಿದೆ ಅಂತ. ಏನಿಲ್ಲಪ್ಪ, ಪಕ್ಷಿ ಇದೆಯಲ್ಲಪ್ಪ, ಕಾಣಿಸ್ತಾ ಇದೆ, ಇದು ಓಪನ್ ಸೀಕ್ರೆಟ್ ಅಂತಾರೆ ಬುದ್ಧ. ಆಮೇಲೆ ಹಿಂಗೆ ಇಟ್ಕೊಂಡಿರ್ತಾನೆ, ಮುಚ್ಕೊಂಡ್ಬಿಡ್ತಾನೆ. ಬುದ್ಧನ ಕೇಳ್ತಾನೆ, ಬುದ್ಧಿ ಇದು ಸತ್ತಿದೆಯೋ ಬದುಕಿದೆಯೋ ಅಂತ. ಬುದ್ಧ ಯೋಚನೆ ಮಾಡ್ತಾನೆ, ಬದುಕಿದೆ ಅಂದ್ರೆ ಅಲ್ಲೇ ಕ್ಯೂಚ್ ಹಾಕ್ಬಿಡ್ತಾನೆ, ಸಾಯಿಸ್ಬಿಡ್ತಾನೆ. ಸತ್ತಿದೆ ಅಂದ್ರೆ ಹೆಂಗೆ ಬಿಟ್ಬಿಡ್ತಾನೆ, ಅವನು ದೊಡ್ಡದಾಗ್ಬಿಡ್ತಾನೆ. ಅದಕ್ಕೆ 1 ಸೆಕೆಂಡ್ ಬುದ್ಧ ಸ್ಮೈಲ್ ಕೊಟ್ಟು ಹೇಳ್ತಾನೆ, ಆ ಪಕ್ಷಿಯ ಅಳಿವು ಉಳಿವು ನಿನ್ನ ಕೈಲಿದೆ ಅಂತ. ಈ ಜಗತ್ತಿನ ನೋಡಿ ಯೋಚನೆ ಮಾಡಿ, ಬುದ್ಧ ಆ ಪಕ್ಷಿಯ ಅಳಿವು ಉಳಿವು ನಿನ್ನ ಕೈಲಿದೆ ಅಂತಾನೆ, ಅವನು ಬಿಟ್ಬಿಡ್ತಾನೆ. ಹೀಗೆ ಈ ಜಗತ್ತಿನ ಮನುಷ್ಯರ ಮನಸ್ಸುಗಳ ಸ್ಥಿತಿ ಈ ವಾಮಾಚಾರ ಮಾಟ ಮಂತ್ರ ಇಟ್ಕೊಂಡು ಹಿಂಗೆ ಹೇಳ್ತೀನಲ್ಲ, ಏನಾರ ಹೇಳಿದ್ರೆ ಹಂಗೆ ಕಿವಿಚ್ ಹಾಕ್ಬಿಡ್ತಾರೆ, ಮಾನಸಿಕವಾಗಿ ಪ್ರಚಾರ ಮಾಡ್ಕೊಂಡು. ಒಂಚೂರು ಅವ್ರನ್ನ ಹೈಲೈಟ್ ಮಾಡಿದ್ರೆ ಹಿಂಗೆ ಹತ್ತಿಸ್ಬಿಡ್ತಾರೆ. ಎಷ್ಟು ವ್ಯವಸ್ಥೆ ಇದೆ ನೋಡಿ ಸರ್. ಹುಟ್ಟಿರೋ ಮಕ್ಕಳ ಮೇಲೂ ಇವತ್ತಿನ ದಿವಸದಲ್ಲಿ ಮಾಟ ಮಂತ್ರ ಮಾಡಿಸ್ತಾರೆ, ಹುಟ್ಟಿರೋ ಮಕ್ಕಳು ಮೇಲೂ ಮದ್ದು ತಗೊಂಡ್ಬಂದು ಹಾಕ್ತಾರೆ. ಖಂಡಿತ ಸುಳ್ಳು. ನೋಡಿ, ಹುಟ್ಟಿದ ಮಕ್ಕಳು ಅವರು ಅಂದ್ರೆ ಹುಟ್ಟಿದ್ರೆ ಅದೇ ರಿಲೇಷನ್ ಅಲ್ಲಿ ಮದುವೆ ಆಗಿದ್ರೆ ಆ ಮಗುಗೆ ಒಂದಿಷ್ಟು ಫಿಸಿಕಲಿ ಮೆಂಟಲಿ ತೊಂದರೆ ಆಗಿರುತ್ತೆ. ಅಥವಾ ಆ ಮೆಡಿಕಲ್ ಪ್ರಕಾರ ಹೋದ್ರೆ ಆ ಮಗು ಬೆಳವಣಿಗೆ ಆಗಿರಲ್ಲ, ದೇಹ ಬೆಳವಣಿಗೆ ಆಗಿರುತ್ತೆ, ಮೈಂಡ್ ಬೆಳವಣಿಗೆ ಆಗಿರಲ್ಲ, ಮೈಂಡ್ ಬೆಳವಣಿಗೆ ಆಗಿರುತ್ತೆ. ADH ಅಂತ ಕರಿತೀವಿ. ಆ ADH ಏನೇನು ಕಾಯಿಲೆಗಳದೆಲ್ಲ ಇರುತ್ತೆ, ಅದನ್ನೆಲ್ಲ ಹೇಳಕ್ ಹೋಗಕ್ಕಾಗಲ್ಲ, ಅದು ಡಾಕ್ಟರ್ಗಳು ಮಾತಾಡ್ತಾರೆ. ಹಾಗಾದಾಗ ನಾವೇನ್ ಮಾಡ್ತೀವಿ, ಕೊನೆಗೆ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲೂ ಹುಷಾರಾಗಲ್ಲ, ಇನ್ನೊಂದ್ ಕಡೆ ಹೋಗ್ತೀವಿ, ಅದು ಆವಾಗ ಈ ಮದ್ದು ಹಾಕ್ಯವ್ರೆ, ಇನ್ನೊಂದು ಹಾಕ್ಯವ್ರೆ, ಏನೋ ದೇವ್ರಿಗೆ ಆಚಾರ ಆಗಿದೆ, ಹಣೆಬರ ಆಗಿದೆ, ನಾವು ಹಿಂದಿನ ಜನ್ಮದ್ದು. ಈ ಕೆಲವ್ರು ಹೇಳ್ತಾರೆ, ನಿನ್ಗೆ ಎಲ್ಲ ಮಾಡಿದ್ದೀನಪ್ಪ, ನಿನ್ನ ಪೂರ್ವ ಜನ್ಮದ ಕರ್ಮ ಅಂತಾರೆ. ಪೂರ್ವ ಜನ್ಮದ ಕರ್ಮ ಅನ್ನೋದು ನಿನಗೆ ಗೊತ್ತಿದ್ದಾದ್ಮೇಲೆ ಈ ಜನ್ಮದ್ದೆಲ್ಲ ಇಷ್ಟೆಲ್ಲ ಪೂಜೆ ಅದು ಇದು ಎಲ್ಲ ಮಾಡಿ ದುಡ್ಡು ಖರ್ಚು ಮಾಡಿ ಕೊನೆಗೆ ನೀನು ಹತಾಶ ಆಗಿ ಹೇಳೋದಾದ್ರೆ ನಿನಗೆ ಗೊತ್ತಿಲ್ವಾ? ಕರೆಕ್ಟ್, ಗೊತ್ತಿರಲ್ವಾ? ಇಷ್ಟೆಲ್ಲ ಸುತ್ತಾಕೊಂಡ್ ಬಂದ ಮೇಲೆ ಅಲ್ಲಿಗೆ ಬರ್ಬೇಕಾ? ಈಗ ಆಲೇ ತಣಿಗೆ ಹೋಗಿದೆ, ಚಂಬು ಕಣಿಕೆಳಾಗಿದೆ, ಕೊನೆಗೆ ಹೇಳ್ತೀರಾ? ಸಾಮಾಜಿಕ ಜಾಲದಲ್ಲಿ ದುಡ್ಡು ಎಷ್ಟು ದೋಚ್ತಾ ಇದ್ದಾರೆ ಗೊತ್ತಾ? ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಗೊತ್ತಾ? ಎಷ್ಟು ಭಯ ಉಂಟು ಮಾಡ್ತಾರೆ ಗೊತ್ತಾ? ಒಂದು ಫೋಟೋ ಕಳಿಸ್ಬಿಟ್ರೆ ನೀರಜ್ ಫೋಟೋ ಕಳಿಸ್, ಅದಕ್ಕೇನೇನೋ ಮಾಡಿ ನೀನು ಹಿಂಗಿದ್ದಿ ಹಂಗಿದ್ದಿ ಅಂತ ಎದುರಿಸ್ತಾ ಇದ್ದಾರೆ ಗೊತ್ತಾ? AI ಅದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡು ಮತ್ತೊಂದು ತರ ಮಾಡಿ ಬೆತ್ತಲೆ ಮಾಡಿ ಎಷ್ಟು ದುಡ್ಡು ದೋಚ್ತಾ ಇದ್ದಾರೆ ಗೊತ್ತಾ? ಕೆಲವರು ಹೇಳ್ತಾರೆ, ಹಾಗಾದ್ರೆ ನಮ್ಮ ವಾಮಾಚಾರದಲ್ಲೇ ಮಾಟ ಮಂತ್ರ ಜ್ಯೋತಿಷಿಗಳಲ್ಲೇ ಮೋಸ ನಡೆಯುತ್ತೆ, ಇನ್ನೆಲ್ಲೂ ನಡೆಯಲ್ವಾ? ಎಲ್ಲಾ ಕ್ಷೇತ್ರ, ಈ ಮನುಷ್ಯನ ಸ್ವಾರ್ಥದ ಮನಸ್ಸು ಎಲ್ಲೆಲ್ಲಿ ಇದೆಯೋ ಎಲ್ಲಾ ಕ್ಷೇತ್ರದಲ್ಲಿ ಮೋಸ ಇದ್ದೇ ಇದೆ. ಅದು ಮೆಡಿಕಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು. ಮನುಷ್ಯ ಎಲ್ಲೆಲ್ಲಿದ್ದಾನೆ, ಅದು ದುರಾಸೆಯ ಮನುಷ್ಯ ಎಲ್ಲೆಲ್ಲಿದ್ದಾನೆ, ಅದೇ ಮಾನಸಿಕ ಭಯೋತ್ಪಾದಕರು ಇವರೆಲ್ಲಿದ್ದಾರೆ, ಅಲ್ಲೆಲ್ಲ ಕ್ಷೇತ್ರದಲ್ಲಿ ಮೋಸ ಅನ್ನೋದು ಇದ್ದೇ ಇದೆ. ಸರ್, ವಶೀಕರಣ ಅಂತ ಅಂತಾರಲ್ಲ, ಆ ಪ್ರೋಸೆಸ್ ಹೇಗೆ ಸರ್ ಅದು? ನೋಡಿ, ಅಥರ್ವಣ ವೇದದಲ್ಲಿ ಕೂತ್ಕೊಂಡು ಎದುರಿಗೆ ಕೂತ್ಕೊಂಡು ಒಂದಿಷ್ಟು ಪೂಜೆಗಳ ಅದರಲ್ಲಿ ನಡೆಯುತ್ತೆ, ಒಂದಿಷ್ಟು ಇನ್ನೇನೋ ಅಲ್ಲಿ ಕೆಲವು ಗಿಡಮೂಲಿಕೆಗಳನ್ನ ಬಳಸ್ತಾರೆ, ನಡೆಯುತ್ತೆ. ಅದು ರಾತ್ರಿ ಸಮಯದಲ್ಲಿ ನಡೆಯುತ್ತೆ. ಈಗ ಅಘೋರಿಗಳು ಮುಂದೆ ನಡೆಯುತ್ತೆ, ಇದೇನೇನೋ ಮಾಡ್ತಾರೆ.
ಅವೆಲ್ಲವೂ ಕೂಡ ಈ ಪೂಜೆಗಳಿಗೆ ಕೆಲವು ಏನಾಗುತ್ತೆ, ಗಿಡಮೂಲಿಕೆಗಳು ಕೆಲವು ವಸ್ತುಗಳಲ್ಲಿ ಉರಿಸಿದಾಗ ನಮ್ಮ ಮನಸ್ಸನ್ನು ಒಳಗಡೆ ಭೇದಿಸ್ತಾ ಹೋಗುತ್ತೆ. ಏನೋ ಆಗ್ತಾ ಇದೆ ಆತಂಕಗೊಳಗಾಗ್ತಾ ಇದ್ದಾಗ ನಾವು ಹೇಳಿದ್ದೆಲ್ಲ ನಂಬ್ತಾ ಹೋಗ್ತೀವಿ. ಅವನು ಹೇಳ್ದಂಗೆಲ್ಲ ನಂಬ್ತಾ ಹೋಗುತ್ತೆ ಮನಸ್ಸು. ಕುಬ್ಜತೆ ಆಗ್ಬಿಡುತ್ತೆ, ಹತಾಶೆ ಆಗ್ಬಿಡುತ್ತೆ. ಒಂದೊಂದ್ಸರಿ ಅದನ್ನೇ ಪಾಸಿಟಿವ್ ತಗೊಂಡು ಇಲ್ಲ ಅದಂಗೆ ಹಿಂಗೆ ಅಂತಂದಾಗ ಅಲ್ಲಿಂದಲೂ ಬಿಡುಗಡೆ ಆಗತ್ತೆ. ವಶೀಕರಣ ಮಾತಿನಲ್ಲಿ ಮೋಡಿ ಮಾಡ್ಬೋದಷ್ಟೇ, ಇನ್ನೇನೋ ತಂತ್ರಗಳನ್ನು ಬಳಸ್ಕೊಂಡು ವಶೀಕರಣ ಮಾಡೋದು ಸುಳ್ಳು. ಸೊ ನೋಡಿ, ಒಂದು 2-3 ಇದನ್ನು ಮಾಡಿಸ್ಬಿಟ್ರೆ ಸಾಕು, ಶ್ರಾವಣದಿಂದ ನಿಮಗೆ ಚೇಂಜ್ ಆಗಿಬಿಡುತ್ತೆ. ಹೇಳೋ ರೀತಿಯಲ್ಲಿ, ಅವನು ತೆಗೆದುಕೊಂಡ ರೀತಿಯಲ್ಲಿ ವ್ಯತ್ಯಾಸ ಯಾವುದೂ ಇಲ್ಲ. ನಾನು ಹೇಳೋದು, ಇವರೆಲ್ಲ ಹೇಳೋರಿಗೆಲ್ಲರಿಗೂ ಕಾಯಿಲೆ ಇದ್ದೇ ಇದೆ, ಅವರು ಕೂಡ ಸತ್ತಿದ್ದಾರೆ. ನನಗೊಂದು ಯಾವುದೋ ಟಿ ವಿನಲ್ಲಿ ಕೋವಿಡ್ ಕಾಲದಲ್ಲಿ ಟಿ ವಿಲಿ ಕರೆಯೋಕ್ಕೆ ಡಿಬೇಟ್ ಮಾಡೋಣ ಅಂತ ಕರೆದಿದ್ರು. ನಾನು ಓದಿ ಅವ್ರು ಜ್ಯೋತಿಷಿ ಹೇಳ್ತಿದ್ನಲ್ಲ, ಅವನು ಬರಬೇಕಾಗಿತ್ತು, ಇಲ್ಲ ನೀವು ಬರ್ತೀರಾ ಅಂತಾನೆ ಬರ್ಲಿಲ್ಲ. ಇಲ್ಲ, ಅವರು ಬರ್ಬೇಕಾಗಿತ್ತು, ನಾವು ಬರ್ಬೇಕಾಗಿತ್ತು. ನಾನು ಅದೇ ಅವ್ರಿಗೆ ಇನ್ನೇನು ಮನೆ ಬಿಡಬೇಕು, ತಗ್ಲಿಕ್ಕಂತ ಜ್ವರ, ಮೈ ಜ್ವರ ಆಯ್ತು, ಮಧ್ಯ ಬರ್ತಾ ಇದ್ರು, ತಲೆ ತಿರುಗಿ ಬಿದ್ರು, ಸತ್ತೇ ಹೋದ್ರು, ಆಕ್ಸಿಡೆಂಟ್. ಆ ಜ್ಯೋತಿಷಿ ಗೊತ್ತಿರ್ಲಿಲ್ವಾ, ನಾನಿವತ್ತು ಹೋಗ್ತಾ ಇದ್ದೀನಿ, ಮಧ್ಯದಾರಿಲಿ ಹಿಂಗಾಗತ್ತೆ, ಈ ರೀತಿ ತಲೆ ತಿರುಗಿ ಬಿದ್ದು ಹೋಗ್ತೀನಿ ಅಂತ ಗೊತ್ತೇ ಆಗ್ಲಿಲ್ವಾ? ಇವರು ಜಗತ್ತಿನ ಭವಿಷ್ಯ ಹೇಳೋರು ಇಲ್ಲ. ಅದಕ್ಕೆ ಇದೆಲ್ಲ ನನ್ನ ಒಂದು ಲೈನಲ್ಲಿ ಹೇಳೋದಾದ್ರೆ, ಸಿಂಗಲ್ ಲೈನಲ್ಲಿ, ವಾಮಾಚಾರ, ವಶೀಕರಣ, ಮಾಟ, ಮಂತ್ರ ಇವೆಲ್ಲ ಮನಸ್ಸಿನ ಭಯೋತ್ಪಾದಕರು ಮಾಡುವಂಥ ಒಂದು ತಂತ್ರ, ಕುತಂತ್ರ. ಅದು ಬಿಟ್ಟರೆ ಇದ್ಯಾವುದು ನಡೆಯಲ್ಲ. ಹಂಗೆ ನಡೆಯಂಗಿದ್ದಿದ್ರೆ ಇಷ್ಟು ಮೆಡಿಕಲ್ ಬೇಕಿರಲಿಲ್ಲ. ಇವತ್ತೇಂದ್ರಿ ಮೈಂಡ್ ಅಲ್ಲ, ಇದು ಮಂಡಿ, ನೀ ಸ್ಟೀಲ್ ಆಗ್ತಾ ಇದ್ದೀವಿ, ಹಾರ್ಟ್ ಎಲ್ಲ ಸ್ಟಂಟ್ ಆಗ್ತಾ ಇದ್ದೀವಿ, ಸ್ಕಿನ್ ಸತ್ತೋಗಿರೋ ಸ್ಕಿನ್ ತಗೊಂಡು ಆಗ್ತಾ ಇದ್ದೀವಿ, ಸತ್ತಿರೋ ಕಣ್ಣು ತಗೊಂಡು ಆಗ್ತಾ ಇದ್ದೀವಿ, ಪ್ರತಿ ಪಾರ್ಟ್ಸ್ ತಗೊಂಡು ಸತ್ತಿರೋದನ್ನೆಲ್ಲ ತಗೊಂಡು ಈಗ ಜೀವಂತ ಇರೋರಿಗೆ ಕೊಡ್ತಾ ಇದ್ದೀವಿ. ನೋಡಿ, ಇದನ್ನೇ ಅರ್ಥ ಮಾಡ್ಕೊಳ್ಳಿ. 40 ವರ್ಷದ ಹಿಂದೆ ಕವಿ ಹೇಳಿದ, ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೇಲಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ನನ್ನ ದೇಹದ ಬೂದಿಯನ್ನು ನೀರಿನಲ್ಲಿ ತೇಲಿ ಬಿಡಿ, ಹೋಗಿ ಬೀಳಲಿ ಮೀನ ಬಾಯಿಯಲ್ಲಿ. ಆ ಕಾಲಘಟ್ಟಕ್ಕೆ ಆ ಮಾತು ಚೆನ್ನಾಗಿತ್ತು. ಇವತ್ತು ನಾವು ಹೇಳ್ತಾ ಇದ್ದೀವಿ, ನನ್ನ ದೇಹದ ಅಂಗಾಂಗಗಳನ್ನು ದಾನ ಮಾಡಿಬಿಡಿ, ಹೋಗಿ ಸೇರಲಿ ವಿಕಲಚೇತನರಲ್ಲಿ. ನನ್ನ ದೇಹ ಸುಡಬೇಡಿ, ನನ್ನ ದೇಹ ಮಣ್ಣು ಮಾಡಬೇಡಿ, ಪ್ರತಿಯೊಂದು ಅಂಗಾಂಗಗಳನ್ನು ಕೊಡಿ, ಆರ್ಗನ್ಸ್. ಈಗ ಎಲ್ಲ ಪಾರ್ಟ್ಸ್ಗಳು, ಸೆಲ್ಸ್ಗಳು ಬೇಕಾಗಿದೆ ಇವಾಗ. ನಾನಾಗಲೇ ಹೇಳ್ತಾ ಇದ್ದೇನೆ, ಸೆಲ್ಸ್ಗಳನ್ನ ಕಂಡು ಹಿಡಿತಾ ಇದ್ದೀವಿ ನಾವೀಗ. ಇನ್ನೂ ಒಂದು ಹೆಜ್ಜೆ ಮುಂದೆ ಏನು ಗೊತ್ತಾ, ಈ ಸೈನ್ಸು. ಮೊದಲು ನೋಡಿ, ನೀವು ಹೇಳ್ತಾ ಇದ್ರಿ, ಹಳ್ಳಿನಲ್ಲಿ ಒಂದು ಕೋಣ ಇದ್ರೆ 100 ಎಮ್ಮೆಗಳನ್ನ ಕರ್ಕೊಂಬರೋದು. ಆ ಎಮ್ಮೆಗಳ ಮೇಲೆ ಕೋಣನ ಅಡ್ಡಾಯಿಸರು. ಅದು ಹೌದು, ಅದು 2 ಗಂಡು ಮತ್ತು ಹೆಣ್ಣನ ಮೇಲೆ ಪ್ರಾಣಿಗಳಿಗೆ. ಇವತ್ತು ಪ್ರಾಣಿಗಳಿಗೆ ಸಂಬಂಧನೇ ಇಲ್ಲ, ಗಂಡು ಹೆಣ್ಣು ಸಂಭೋಗ ಮಾಡೋದೇ ಇಲ್ಲ, ಮಿಲನ ಆಗೋದೇ ಇಲ್ಲ, ಎಲ್ಲ ಸ್ಪಾರ್ಮ್ ತಾಯ್ದು ಎಲ್ಲ ಡಾಕ್ಟರ್ ಹತ್ರ ಇರುತ್ತೆ. ಇಂಜೆಕ್ಟ್ ಕೊಡ್ತೀವಿ, ಕರು ಹಾಕತ್ತೆ. ನೆಕ್ಸ್ಟ್ ಈಗಾಗಲೇ ಮನುಷ್ಯನಿಗೂ ಬಂದ್ಬಿಟ್ಟಿದೆ. ಇನ್ನು ಗಂಡು ಹೆಣ್ಣು, ಹೆಣ್ಣು ಗಂಡಿಗಾಗಿ ಕೊಲೆ, ಪ್ರೀತಿಗಾಗಿ ಕೊಲೆ, ಲವ್ಗಾಗಿ ಕೊಲೆ, ಸೆಕ್ಸ್ಗಾಗಿ ಕೊಲೆ ಬೇಕಿಲ್ಲ. ಅವನು ಇದೆಲ್ಲ ಮುಂದಕ್ಕೆ ಏನಾಗುತ್ತೆ, ನನಗೆ ಬೇಕಾ ಮಗು, ಅಲ್ಲಿ ಬ್ಯಾಂಕಲ್ಲಿದೆ, ತಗೊಂಡು ಬಾ, ಹಾಕೋ ಹೊಟ್ಟೆ ಒಳಗಡೆಗೆ, ಮಗು ಇರು. ಸರ್, ತರಕಾರಿ ಅಂಗಡಿನ ಸರ್ ಇದು? ಹಂಗಾಗ್ಬಿಡುತ್ತೆ ಇದು. ಮುಂದೆ ಹಂಗಾಗತ್ತೆ, ಖಂಡಿತ ಆಗತ್ತೆ. ಆದರೆ ಇದನ್ನೆಲ್ಲ ಮೀರಿ ಒಂದು ಮಾನವೀಯತೆ ಇದೆ ಧೀರಜ್. ಮಾನವೀಯತೆಯಿಂದ ನಾವು ಬದುಕನ್ನು ಕಟ್ಟಿಕೊಡ್ಲಿಲ್ಲ ಅಂದರೆ ಯಾವ ದೇವಮಾನವರು, ಯಾವ ಜ್ಯೋತಿಷಿಗಳು, ಇದು ಯಾವ ಸೈಂಟಿಸ್ಟು ಕೂಡ ಏನು ಮಾಡೋಕ್ಕಾಗಲ್ಲ. ವಿಜ್ಞಾನ ಬೆಳೀತಾ ಇದೆ ಫಾಸ್ಟ್ ಆಗಲಿಕ್ಕೆ. 1 ಎಕರೆ ಒಳಗಡೆ ಕೇವಲ 2 ಮೂಟೆ ರಾಗಿ ಬೆಳಿತೀವಿ. ಇವತ್ತು 400 ಮೂಟೆ ರಾಗಿ ಬೆಳಿತೀವಿ. 400 ಎಸ್, ಬೆಳಿತೀವಿ. ಮುಂದೊಂದು ದಿನ, ಇವತ್ತು ಬರ್ದಿಟ್ಕೊಳ್ಳಿ, ಹಿಂದಿನ ಕಾಲದ ಕಾಲಜ್ಞಾನಿಗಳು ಹೇಳ್ತಾ ಇದ್ರು, ಮುಂದೊಂದು ದಿನ ಅನ್ನ ತೂಕ ಮಾಡುವ ಕಾಲ ಬರುತ್ತೆ, ಕಾಣಿರೋ ಉಚ್ಚಪ್ಪಗಳಿರ ಅಂತ. ಇವತ್ತು ಅನ್ನ ತೂಕ ಮಾಡೋ ಕಾಲ ಬಂದ್ಬಿಟ್ಟಿದೆ. ಮುಂದೊಂದು ದಿನ
ಎತ್ತ ತಾಯಿಗೆ ಚಡ್ಡಿ ಬಿಚ್ಚುವ ಕಾಲ ಬರುತ್ತೆ ಕಾಣಿರೋ ಹುಚ್ಚಪ್ಪಗಳಿರ ಅಂದ್ರು. ನಾನು ಹೇಳಿದ್ದಲ್ಲ, ಮುಂದೊಂದು ದಿನ ಎತ್ತ ತಾಯಿಗೆ ಬಿಚ್ಚುವ ಕಾಲ ಬರುತ್ತೆ ಕಾಣಿರೋ ಹುಚ್ಚಪ್ಪಗಳಿರ ಅಂದ್ರು. ಅವರೇ ಜ್ಞಾನಿಗಳು, ವಿಜ್ಞಾನಿಗಳು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇನ್ನು ಸ್ವಲ್ಪ ವರ್ಷದಲ್ಲಿ ಪ್ರತಿಯೊಬ್ಬರ ಮೂಗಿಗೆ ಆಕ್ಸಿಜನ್ ಬುಟ್ಟಿಗಳನ್ನು ಕಟ್ಟಿಕೊಳ್ಳುವ ಕಾಲ ದೂರವಿಲ್ಲ. ಪ್ರತಿಯೊಬ್ಬರು ಶುದ್ಧವಾದ ಗಾಳಿ ಕುಡಿಲೇಬೇಕು ಅಂದರೆ ಆಕ್ಸಿಜನ್ ಬುಟ್ಟಿಗೆ, ಈಗ ಹೇಗೆ ಪೆಟ್ರೋಲ್ಗೆ ಕ್ಯೂ ನಿಲ್ತಾ ಇದ್ದೀವಿ, ಡೀಸೆಲ್ಗೆ ಕ್ಯೂ ನಿಲ್ತಾ ಇದ್ದೀವಿ, ಹಾಗೆ ಆಕ್ಸಿಜನ್ಗೂ ಕೂಡ ಕ್ಯೂ ನಿಲ್ಲಬೇಕಾಗಿದೆ. ಯೋಚನೆ ಮಾಡಿ, ಮುಂದೊಂದು ದಿನ ಇಷ್ಟು ಬೆಳೆದ್ರು, ಇಷ್ಟು ಸೈನ್ಸ್ ಇದ್ರು ಕೂಡ ಇನ್ನು ಅನ್ನ ಹುಡುಕೊಂಡು ಹೋಗಲ್ಲ. ಬೆಳಗ್ಗೆ 4 ಮಾತ್ರೆ ತಿಂಡಿಗೆ, ತಿಂಡಿ ಮಾತ್ರೆ, ಮಧ್ಯಾಹ್ನ 4 ಮಾತ್ರೆ ಊಟದ್ದು, ರಾತ್ರಿಗೆ 4 ಮಾತ್ರೆ ಊಟ, ಆಯಾ ಸಂಬಂಧದ ಮಟನ್ದು ಮಾತ್ರೆ ಬೇಕಾ, ಇನ್ನೇನಾರ ಇದು ವೆಜಿಟೇಬಲ್ ಮಾತ್ರೆ ಬೇಕಾ, ಅಷ್ಟಕ್ಕೆ ಲೆವೆಲ್ಗೆ. ನೀರು ಕೂಡ ಮಾತ್ರೆಯ ನೀರುಗಳಿನ ಮೇಲೆ. ಮನುಷ್ಯ ಮುಂದೆ ಬರ್ತಾ ಬರ್ತಾ ರೋಬ ಆಗ್ತಾ ಇದ್ದಾನೆ, ಮಾನವೀಯ ಮೌಲ್ಯಗಳನ್ನು ಬೀದಿಗೆ ಹರಾಜು ಹಾಕ್ತಾ ಇದ್ದಾನೆ, ಒಂಟಿತನಕ್ಕೆ ಕಾಲಾಗ್ತಾ ಇದ್ದಾನೆ. ಈಗ ಇನ್ನೇನು ಇಷ್ಟೆಲ್ಲ ಮಾಡಿ ಬದುಕಿ, ಇಷ್ಟು ಸೈನ್ಸ್ ಗೆದ್ದು ಜಗತ್ತನ್ನು ಗೆದ್ದು ಏನು ಬದುಕ್ತೀರಿ? ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸೋದು ಕಲಿಯೋಣ, ಗುರು ಹಿರಿಯನ್ನು ಪ್ರೀತಿಸೋದು ಕಲಿಯೋಣ, ತಂದೆ ತಾಯಿಗಳು ಮಕ್ಕಳ ಜೊತೆ ಆಟ ಆಡೋದು ಕಲಿಯೋಣ, ಸಂಬಂಧಗಳನ್ನು ಕಲಿಸೋಣ. ಇನ್ನೂ ಒಂದು ಮಾತು ಹೇಳಿದ್ರೆ, ಒಬ್ಬ ತಾಯಿ ತನ್ನ ಮಗುವಿಗೆ ಎದೆ ಹಾಲು ಕುಡಿಸ್ತಿದ್ಲು 9 ತಿಂಗಳು. ಆ ಮಗು ಆ ಎದೆಯ ಬೆವರು, ಆ ಎದೆ ಹಾಲು ಕುಡಿದು ಎಷ್ಟು ದಷ್ಟಪುಷ್ಟವಾಗಿ ಬೆಳೀತಿತ್ತು ಗೊತ್ತಾ, ಎಷ್ಟು ಜ್ಞಾನ ಆಗ್ತಿತ್ತು ಗೊತ್ತಾ. ಇವತ್ತು ನಮ್ಮ ತಾಯಿ ನನ್ನ ಅಲಂಕಾರ ಹೋಗ್ಬಿಡುತ್ತೆ ಅಂತ ಹೇಳಿ 3 ತಿಂಗಳು ಹಾಲು ಕುಡಿಸಲ್ಲ ಮಗುಗೆ. ಇದು ಒಂಥರದ ಮಾರ್ಕೆಟ ಇದು. ಎತ್ತ ಸಾಕ್ತಾ ಇದೆ ನಮ್ಮ ಸಂಸ್ಕೃತಿ. ನಾವು ಈ ಧರ್ಮ, ಯಾವುದ್ರಿ ಧರ್ಮ? ಎಲ್ಲಿದ್ದೀರಿ ಈ ಧರ್ಮ? ಆ ಮಗು ಊಟದ ಡೇಟ್ಗೆ ತೊಟ್ಲಿಗೆ ಆಗಿದ್ದಂಗೆನೆ ತೊಟ್ಲು ಸಾಕೋರೆ ಬೇರೆ, ತಾಯಿ ಸಾಕಲ್ಲ. ಆ ಪ್ರೀತಿ ಅವ್ರ್ಯಾರು ಸಾಕುವವಳ ಮೇಲೆ ಹೋಗ್ಬಿಡುತ್ತೆ. ಅದು ಇನ್ನೊಂದು 2 ತೊಟ್ಲು ಎಲ್ಲ ಆದಮೇಲೆ 1-2 UKG ಎಲ್ಲ ಆದಮೇಲೆ 1ನೇ ಕ್ಲಾಸ್ಗೆ ರೆಸಿಡೆನ್ಸಿಯಲ್ ಹೋಗ್ಬಿಡು, ರೆಸಿಡೆನ್ಸಿಯಲ್. ಸರಿ, ಆ ಮಗು 25 ವರ್ಷ ದುಡ್ಕೊಂಬಂದ್ಬಿಡ್ತಾನೆ, ಓದ್ಕೊಂಬಂದ್ಬಿಡ್ತಾನೆ. ಪ್ರೀತಿ ಗೊತ್ತಿಲ್ಲ, ಸಂಬಂಧ ಗೊತ್ತಿಲ್ಲ, ರಕ್ತ ಸಂಬಂಧ ಗೊತ್ತಿಲ್ಲ. 25 ವರ್ಷ ಓದಿ ಬಂದಮೇಲೆ ಅವನೇನು ಮಾಡ್ತಾನೆ, ನಿಮಗೂ ನಮಗೂ ಸಂಬಂಧ ಇಲ್ಲ, ನನ್ನ ಬಿಸ್ನೆಸ್ ಥರದಿಂದ ಅವ್ರನ್ನ ಅನಾಥಾಶ್ರಮಕ್ಕೆ ಹಾಕ್ತಾನೆ, ಅವನು ಕೆಲಸಕ್ಕೆ ಹೋಗ್ತಾನೆ. ನೀವು ಮಾಡಿದ್ದೇನು? ರೆಸಿಡೆನ್ಸಿಯಲ್ಗೆ ಹಾಕಿದ್ರಿ, ನಿಮ್ಮದು ತಪ್ಪಲ್ವಾ? ಅವನು ಮಾಡಿದ್ದೇನು? ನಿಮ್ಮನ್ನು ಸಾಕೋಕ್ಕಾಗಲ್ಲ, ಅವನ ಹೆಂಡತಿ ಮಕ್ಕಳ ಜೊತೆ ಅವನ ಹೆಂಡತಿ ಜೊತೆ ಇರಬೇಕು, ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ತಾನೆ. ಅವನದು ತಪ್ಪಲ್ವಾ? ತಪ್ಪಿದೆಯಾ? ನಮಗೆ ನಾವೆಷ್ಟು ಬೆಳೆದಿದ್ದೀವಿ, ಎಷ್ಟು ಜ್ಞಾನಿಗಳಾಗಿದ್ದೀವಿ, ಎಷ್ಟು ಬುದ್ಧಿವಂತರಾಗಿದ್ದೀವಿ, ಎಷ್ಟು ಸೈನ್ಸ್ ಟೆಕ್ನಾಲಜಿ ಆಗಿದೆ ಅನ್ನೋದಕ್ಕಿಂತ ನಮ್ಮ ಮಕ್ಕಳು ನನ್ನ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ, ನನ್ನ ಕುಟುಂಬ ಎಷ್ಟು ಚೆನ್ನಾಗಿದೆ, ನಾನು ಕುಟುಂಬದ ಜೊತೆ ಎಷ್ಟು ಕಾಲ ಕಳೆದಿದ್ದೀನಿ, ನನ್ನ ಕುಟುಂಬದ ಜೊತೆ ಎಷ್ಟು ಊಟ ಮಾಡಿದ್ದೀನಿ, ಎಷ್ಟೊತ್ತು ಊಟ ಮಾಡಿದ್ದೀನಿ, ಈ ಸಮಾಜಕ್ಕೆ ನಾನು ಏನು ಕೊಡುಗೆ ಕೊಡ್ತಾ ಇದ್ದೀನಿ, ಈ ಸಮಾಜ ನನಗೇನು ಕೊಡ್ತಿದೆ ಅಂತ ಯೋಚನೆ ಮಾಡೋರು ಎಷ್ಟು ಜನ ಇದ್ದಾರೆ. ಇದು ನಿಜವಾದ ಧರ್ಮ. ಪೂಜೆ ಪುನಸ್ಕಾರ, ಹೋಮ ಹವನ, ನಮಾಜು, ಚರ್ಚ್ಗೆ ಹೋಗ್ಬಿಟ್ಟು ಮಾಡಬಾರದು ಮಾಡಿ, ಆಗಬಾರ್ದಾಗಿ ಅಲ್ಲೋಗಿ ಬೇಡ್ಕೊಳ್ಳೋದಲ್ಲ ಧರ್ಮ. ನಿನ್ನೊಳಗಡೆ ಇರುವಂಥ ಮನಸ್ಸಿನ ಪರಿವರ್ತನೆ ಆಗಿದೆಯಲ್ಲ, ಬುದ್ಧ ಅದಕ್ಕೆ ಮೌನವಾಗಿ ಗೆಲ್ತಾನೆ, ಬಸವಣ್ಣ ಮಾತಾಡ್ತಾ ಗೆಲ್ತಾನೆ, ಅಂಬೇಡ್ಕರ್ ಶಾಸನಬದ್ಧವಾಗಿ ಗೆಲ್ತಾನೆ. ಇವತ್ತು ಬುದ್ಧ ಇರಲಿಲ್ಲ ಅಂತ ಅಂದಿದ್ರೆ ಇಡೀ ಒಡಿ ಕಲ್ಲು ಸಂಸ್ಕೃತಿ ಬರ್ತಿತ್ತು. ಬಸವಣ್ಣ ಇರಲಿಲ್ಲ ಅಂತಿದ್ರೆ ಯಾರೋ ಒಬ್ಬರ ಸ್ವತ್ತಾಗ್ತಿತ್ತು ದೇವರು. ಎಂತ ಮಾತು ಹೇಳ್ತಾನೆ ಬಸವಣ್ಣ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ ಅಂತಾನೆ. ಅಂಬೇಡ್ಕರ್ ಶಾಸನ ಬರೀಲಿಲ್ಲ ಅಂದಿದ್ರೆ ಇವತ್ತು ನಾವು ನೀವು ಹಿಂಗೆ ಕೂತ್ಕೊಂಡು ಮಾತಾಡೋಕ್ಕಾಗ್ತಿತ್ತಾ? ಕರೆಕ್ಟ್. ನಾವು ನೀವು ಕೂತ್ಕೊಂಡು ಒಬ್ಬ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಧ್ಯಕ್ಷ ಆಗ್ತಾಳೆ, ಪಂಚಾಯಿತಿ ಅಧ್ಯಕ್ಷನೂ ಅದೇ,
ರಾಷ್ಟ್ರಪತಿನೂ ಅದೇ. ಹೌದು. ಅವ್ರಿಗೇನು ಅಧಿಕಾರ ಇದೆ ದೇಶದ್ದಿದೆ, ಈಕೆಗೆ ಏನಾಗಿದೆ ಆ ಏರಿಯಾದ್ದಿದೆ, ಗ್ರಾಮದ್ದಿದೆ, ಗ್ರಾಮ ಪಂಚಾಯತ್ ಇದೆ, ಒಂದೇ ಹುದ್ದೆ ಒಂದೇ. ಇವ್ರು ಮೂವರೇ ನಮ್ಮ ಜಗತ್ತಿನ ದೇವರುಗಳು, ಪರಿವರ್ತನೆಯ ದೇವರುಗಳು. ಈಗ ಇದೊಂದು ಮಾತು ಕಲ್ತ್ಕೋಬೋದು ನೀವು. ಬಸವಣ್ಣ ಹೆಂಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ. ಇದೊಂದೇ ಧೀರಜ್ಜೆ. 17ನೇ ಶತಮಾನದಲ್ಲಿ ಬಸವಣ್ಣ ಇದನ್ನ ಹೇಳ್ತಾನೆ. 17 ಈ ಎಷ್ಟು ಶತಮಾನಗಳನ್ನು ಕಳೆದಿದ್ದೀವಿ. ಕಳ್ತನ ನಿಂತಿದೆಯಾ? ಇಲ್ಲ. ಜೈಲು ಸ್ಟಾಪ್ ಆಗಿವೆಯಾ? ಇಲ್ಲ. ಪೊಲೀಸ್ ಸ್ಟೇಷನ್ ಸ್ಟಾಪ್ ಆಗಿದೆಯಾ? ಇಲ್ಲ. ಕೊಲೆಗಳು ನಿಂತಿದೆಯಾ? ಇಲ್ಲ. ಅಟ್ರಾಸಿಟಿ ಕೇಸ್ ನಿಂತವ? ಇಲ್ಲ. ಜಾತಿಗಳು ನಿಂತಿದೆಯಾ? ಇಲ್ಲ. ಯಾವ ಧರ್ಮದ ಪ್ರಚಾರಕರು ಜಾತಿ ಈನನ ಮನೆಯು ಜ್ಯೋತಿ ತಾಯಿನವೇ ಅಂತ ಹೇಳಿದ್ರು, ಆ ಧರ್ಮಕ್ಕೆ ಸೇರಿದ್ರು ಜಾತಿ ಜಾತಿ ಜಾತಿಗೆ ಗಂಟು ಬೀಳ್ತಾ ಇದ್ದೀವಿ ನಾವು. ಕುಲ ಕುಲ ಕುಲವೆಂದು ಒಡೆದಾಡದಿರಕೊಂಡು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕೆಸರಳು ತಾವರೆ ಪುಟ್ಟಲು ಅದ ತಂದು ಬಿಸ ಜನಾಭನಿಗೆ ಅರ್ಪಿಸಲಿಲ್ಲವೇ? ಎಂತ ಮಾತು ಕುಲ ಕುಲ ಕುಲವೆಂದು, ಎಂಥದ್ದು ಅದು? ಅದನ್ನ ಹೇಳಿದ್ರು ಕೂಡ ನಾವು ನನ್ ಕುಲ ಒದ್ದಾಡ್ತೀವಿ ನಾವು. ಸತ್ ಮೇಲೆ ನೀವು ಯಾವ ಕುಲ ರೀ? ಸತ್ ಮೇಲೆ ನಿಮ್ಮನ್ನು ಮುಟ್ಟೋದಿಲ್ಲ, ಹೆಣ ಅಂತಾರಲ್ರಿ. ಎಲ್ಲರೂ ಸತ್ರ ಹೆಣ, ಬಾಡಿ ಕುಲ ಅದೇ. ಇದು ಹೇಳ್ಕೊಂಡೇ ಬಂದಿದ್ದೀವಿ. ಕಳಬೇಡ ಅಂತಕ್ಕಂಥ ಒಂದೇ ಒಂದು ಮಾತನ್ನ ನಾವೆಲ್ಲ ಮೈಗೂಡಿಸ್ಕೊಂಡಿದ್ದಿದ್ರೆ ಮೈಕೇಲ್ ಬರ್ತಿರ್ಲಿಲ್ಲ, IPC ಸೆಕ್ಷನ್ ಬರ್ತಿರ್ಲಿಲ್ಲ, ಈಗ BNS ಸೆಕ್ಷನ್ಗಳು ಬರ್ತಿರ್ಲಿಲ್ಲ, 420 ಕೇಸ್ ಬರ್ತಿರ್ಲಿಲ್ಲ. ಕೊಲಬೇಡ ಅಂತ ಒಂದೇ ಒಂದು ಮಾತನ್ನು ನಾವೆಲ್ಲ ಮೈಗೂಡಿಸ್ಕೊಂಡಿದ್ದಿದ್ರೆ ಜೈಲುಗಳು ಬರ್ತಿರ್ಲಿಲ್ಲ, ಕೊಲೆಗಳಾಗ್ತಿರ್ಲಿಲ್ಲ. ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಅಂದ್ರೆ ಆ ಜಾತಿ ಬರ್ತಿರ್ಲಿಲ್ಲ, ಅಟ್ರಾಸಿಟಿ ಕೇಸ್ ಬರ್ತಿರ್ಲಿಲ್ಲ, BNS ಸೆಕ್ಷನ್, ಎಷ್ಟೊಂದು ಸೆಕ್ಷನ್ಗಳಿವೆ. ಆಡುವುದೊಂದು ಮಾಡುವುದೊಂದು ನಮ್ಮಲ್ಲಿ. ಬೈ ಹಾರ್ಟ್ ಮಾಡ್ತೀವಿ ನಾವು, ಕೇವಲ ಬೈ ಹಾರ್ಟ್ಗೆ ಅಷ್ಟೇ ಸೀಮಿತ ಆಗಿದ್ದೀವಿ. ನನಗೆ ಅನ್ಪಡ್ಗಳ ಹತ್ರ ಜಾತಿ ಧರ್ಮ ಆ ಧರ್ಮ ಈ ಧರ್ಮ ಇಲ್ಲ, ನಂದೊಂದೇ ಅನ್ನ ತಿನ್ನೋ ಧರ್ಮ ಅಂತ. ನಾನೊಂದಿಷ್ಟು ಅನ್ನ ತಿಂತೀನಿ, ನೀನೊಂದಿಷ್ಟು ತಿನ್ನು ಅಂತ. ಆದರೆ ವಿದ್ಯಾವಂತರು, ಪ್ರಗತಿಪರರು, ಚಿಂತಕರು, ಮೇಧಾವಿಗಳು, ಎಲ್ಲ ಪ್ರಗತಿಪರ ಚಿಂತಕರು ಅವ್ರ ಧರ್ಮ ಹೇಳ್ಕೊಳಲ್ವಾ, ಅವ್ರ ಜಾತಿ ಹೇಳ್ಕೊಳಲ್ವಾ? ಕರೆಕ್ಟ್, ಹೇಳ್ಕೊಂತಾರೆ. ನೀವು ಯಾಕ್ರಿ ಹೇಳ್ಕೊಳ್ತೀರಿ? ಹಾಗಾದ್ರೆ ನೀವೆಲ್ಲರೂ ಒಂದೇ ಇದ್ದೀರಲ್ಲ, ನೀವೆಲ್ಲ ಒಂದೇ ಆಗ್ಬಿಟ್ಟಿದ್ದೀರಾ? ಬೇಡಪ್ಪ, ಎಲ್ಲ ಸ್ವಾಮೀಜಿಗಳು ಕಳಬೇಡ ಅಂತ ಹೇಳಿದ್ವಲ್ಲ, ಕುಲ ಅಂತ ಹೇಳಿದ್ವಲ್ಲ, ಬೇಡ ಅಂತ ಹೇಳಿದ್ವಲ್ಲ. ನೀವೆಲ್ಲರೂ ಕೂಡ ಒಂದು ಜಾತಿ ಅಂತ ಹೇಳಕ್ಕಾಗತ್ತೆ? ನೀವು ಧರ್ಮ ಪ್ರಚಾರಕರು. ನಮ್ಮಲ್ಲಿ ಎಲ್ಲಿವರೆಗೂ ಏಕ ಸಂಸ್ಕೃತಿ ಬರಲ್ವೋ, ಅಲ್ಲ ಬಹು ಸಂಸ್ಕೃತಿ ಬರಲ್ವೋ, ಆ ಬಹು ಸಂಸ್ಕೃತಿಯನ್ನ, ಈಗ ನಮ್ಮಲ್ಲಿ ಬಹು ಸಂಸ್ಕೃತಿ ಇದೆ, ಏಕ ಸಂಸ್ಕೃತಿ ಮಾಡಿದ್ರೆ ಇವೆಲ್ಲ ಒದ್ದಾಡ್ತಾ ನಡೀತವೆ. ಬಹು ಸಂಸ್ಕೃತಿ ಅವರವರ ಧರ್ಮಕ್ಕೆ, ಅವರವರ ಬಗುತಿಗೆ, ಅವರವರ ವೇಷದಲ್ಲಿ ಅವರವ್ರನ್ನ ಬಿಟ್ಬಿಡಿ. ನಿಮ್ಗೆ ಆ ಧರ್ಮದಿಂದ ಅನ್ಯಾಯ ಆಗ್ತಾ ಇದೆಯಾ, ನೀವು ಅದನ್ನು ಅರ್ಥೈಸಿ. ಈ ಧರ್ಮದಿಂದ ಅನ್ಯಾಯ ಆಗ್ತಾ ಇದೆಯಾ, ಅರ್ಥೈಸಿ. ನಾವೆಲ್ಲ ಒಂದೇ ಧರ್ಮ, ಮಾನವ ಧರ್ಮ, ಮಾನವೀಯತೆಗೆ ಬೆಲೆ ಕೊಡಿ. ಬಿಟ್ಬಿಡಿ ಇಟ್ಟಂಗೆ ಟಿಶ್ಯುಗಳು, ರೆಂಬೆ ಕೊಂಬೆಗಳು ಬೇರಿಡ್ಕೊಳ್ಳಿ. ಮನುಕುಲ ಒಂದೇ ಈ ಜಗದೊಳಗೆ, ಅದನ್ನ ಅರ್ಥೈಸಿ. ನಾವ್ಯಾರೂ ಅದನ್ನು ಅರ್ಥೈಸಕ್ಕೆ ಹೋಗ್ತಾ ಇಲ್ಲ. ನಮ್ಮ ಸ್ವಾರ್ಥಗಳು ನಡೀತಾ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ನೀನು ನನ್ನ ಧರ್ಮದ ಜಾತಿ ಅವನ ಬಾಯಿಲಿ ಅಂತೀವಿ. ಸರ್, ಇವತ್ತು ಸ್ವಾಮೀಜಿಗಳು ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗೋ ಲೆವೆಲ್ಗೆ ಬಂದಿದ್ದಾರೆ. ಅಂದ್ರೆ ಸ್ವಾಮೀಜಿಗಳು ಮುಂಚೆ ಮಠಕ್ಕೆ ಮಾತ್ರ ಸೀಮಿತ ಆಗಿದ್ರು. ಇವತ್ತು ಪಾಲಿಟಿಷಿಯನ್ಸ್ ಅಲ್ಲಿ ಯಾರು CM ಆಗ್ಬೇಕು, ಯಾರು DCM ಆಗ್ಬೇಕು, ಅಲ್ಲೇ ತೀರ್ಮಾನ. ಸಂವಿಧಾನ ಅಲ್ಲ, ಪ್ರಜಾಪ್ರಭುತ್ವ ಅಲ್ವಾ ತೀರ್ಮಾನ ಮಾಡ್ಬೇಕಾಗಿರೋದು. ಪ್ರಜಾಪ್ರಭುತ್ವನೇ ತೀರ್ಮಾನ ಮಾಡಲ್ಲ,
ವಿಧಾನಸಭೆ ಕೂತ್ಕೊಂಡು ಈ 224 ಜನ ಶಾಸಕರು ಗೆದ್ದಿರೋ ರೋಗಿ ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಮಾಡಬೇಕು. 224 ಜನ 224 ಜನನ ಗೆಲ್ಸಿದಾರಲ್ಲ, ಲಕ್ಷಾಂತರ ಮತದಾರರು, ಅವರು ನಿರ್ಧಾರ ಮಾಡಿರ್ತಾರೆ, ಇವ್ರು ನಿರ್ಧಾರ ಮಾಡ್ತಾರೆ. ಇಲ್ಲಿ ಸ್ವಾಮೀಜಿ ಪಟ್ಟಭದ್ರ ಈ ಜಾತಿ, ನಮ್ಮ ಜಾತಿಯ 36 ಏನು ಸೀಟ್ಗಳು ಬಂದವೆ, ನಾವೇ ಆಗ್ಬೇಕು ಅಲ್ಲಿ ಹೇಳ್ತಾರೆ ಕೂತ್ಕೊಂಡು ಮಠದಲ್ಲಿ ಸ್ವಾಮೀಜಿ. ಸಿಎಂ ಆಗ್ಬೇಕು, ನಾನು ಬೀದಿಗೆ ನಿಂತ್ಕೋತೀನಿ ಅಂತಾರೆ, ಹೋರಾಟ ಮಾಡ್ತೀನಿ ಅಂತಾರೆ. ಸ್ವಾಮೀಜಿಗಳದು ಹೋರಾಟ ಅಲ್ಲ ಸ್ವಾಮಿ. ಸ್ವಾಮೀಜಿಗಳು ಯಾವತ್ತು ಕಿಂಗ್ ಆಗಬಾರ್ದು, ಕಿಂಗ್ ಮೇಕರ್ ಆಗಬೇಕು. ಸ್ವಾಮೀಜಿಗಳು ಯಾವತ್ತು ಕಿಂಗ್ ಆಗಬಾರ್ದು, ಕಿಂಗ್ ಮೇಕರ್ ಆಗಬೇಕು. ಯಾಕೆ ಈ ಮಾತು ಅಂದರೆ, ಮಠ ಇರೋದು ಧರ್ಮ ಪ್ರಚಾರಕ್ಕೆ, ನ್ಯಾಯ ಹೇಳಲಿಕ್ಕೆ, ಸಾಂತ್ವನ ಹೇಳಲಿಕ್ಕೆ, ಸಮಾಧಾನ ಕೊಡಲಿಕ್ಕೆ, ನೆಮ್ಮದಿ ಕೊಡಲಿಕ್ಕೆ. ನಿಮ್ಮ ಮುಂದೆ ಯಾವುದೇ ಮುಖ್ಯಮಂತ್ರಿ ಆಗಿರಲಿ, ಪ್ರಧಾನಮಂತ್ರಿ ಆಗಿರಲಿ, ಅವ್ರು ಬಂದು ನಿಮ್ಮ ಮುಂದೆ ಕೂತ್ಕೊಳ್ಬೇಕವೇನೆ, ನೀವು ಹೋಗಿ ಭಿಕ್ಷೆ ಬೇಡಬಾರ್ದು ಸ್ವಾಮೀಜಿಗಳು. ಅದು ನಿಜವಾದ ಸ್ವಾಮೀಜಿಗಳ ಅರ್ಥ. ಅಂದರೆ ಸ್ವಾಮೀಜಿಗಳು ಪ್ರಜ್ಞಾವಂತರಾಗಬೇಕು, ಇನ್ನೊಬ್ಬರ ಅಡಿಯಾಳ ಆಗಬಾರ್ದು.